ಲಾಸ್ಟ್ ಒಂದು ವಾರದಿಂದ ಅಂತೂ ಬಿಜೆಪಿಯ ಬಣಬಡಿದಾಟ ತಾರಕಕ್ಕೆ ಏರ್ತಾ ಇದೆ. ಬಿಜೆಪಿ ಒಳಜಗಳದ ಕಾರಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಲಾಭ ಆಗುತ್ತಾ? ಇನ್ನೇನು ಸೆಷನ್ ಶುರುವಾಗ್ಬಿಡುತ್ತೆ. ಸೆಷನ್ ಶುರುವಾದಾಗ ಆಡಳಿತಾರೂಢ ಪಕ್ಷವನ್ನು, ಒಂದು ಸರ್ಕಾರವನ್ನು ವಿರೋಧ ಪಕ್ಷಗಳು ಮೈತ್ರಿಕೂಟ ಹೇಗೆ ಮಣಿಸ್ತಾರೆ, ಹೇಗೆ ಸೆಣಸ್ತಾರೆ, ಹೇಗೆ ಸಡ್ಡು ಹೊಡಿತಾರೆ, ಹೇಗೆ ಸಮರ ಸಾರ್ತಾರೆ, ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರೆ, ಯಾವ ಥರ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ, ಯಾವ ರೀತಿ ತಮ್ಮ ತಮ್ಮ ಬಿಕ್ಕಟ್ಟುಗಳನ್ನು ಬಗೆಹರಿಸಿಕೊಂಡು ಒಗ್ಗಟ್ಟನ್ನು ತೋರಿಸೋ ಮೂಲಕವಾಗಿ ಹೋರಾಟಕ್ಕೆ ಜಂಟಿಯಾಗಿ ಜಗಜಟ್ಟಿಗಳ ಥರ ಅಖಾಡಕ್ಕೆ ಧುಮುಕ್ತಾರೆ ಎನ್ನುವುದರಲ್ಲಿ ವಿಪಕ್ಷಗಳನ್ನು ನೋಡಬೇಕಾಗತ್ತೆ. ಆದರೆ ಬಿ ಜೆ ಪಿನೇ ಒಳಜಗಳ ಮಾಡಿಕೊಂಡು ಈಗ ಕಿತ್ತಾಟ ನಡೀತಾ ಇರೋ ಕಾರಣದಿಂದಾಗಿ ಇದು ರಾಜ್ಯ ಸರ್ಕಾರಕ್ಕೆ ಲಾಭ ಆಗುತ್ತಾ? ಸೆಷನ್ನಲ್ಲಿ ಮಾತನಾಡಲಿಕ್ಕೆ ಏನಿದೆ ಈಗ? ಏನಿತ್ತು ಸೆಷನ್ನಲ್ಲಿ? ಮುಡಾ ವಾಲ್ಮೀಕಿ ಇದೆಲ್ಲ ಬರ್ತಾ ಇತ್ತಲ್ಲ. ಈ ಮುಡಾ ವಾಲ್ಮೀಕಿ ವಿಚಾರ ತೆಗೆದ ತಕ್ಷಣ ಬಹುಶಃ ಸಂಭವನೀಯವಾಗಿ ಮಾತಾಡ್ತಾ ಇದ್ದೀನಿ, ಅವ್ರು ಹೇಳಿಬಿಡ್ತಾರೆ, ನೋಡ್ರಪ್ಪ ಅದೆಲ್ಲದಕ್ಕೂ ಜನತಾ ನ್ಯಾಯಾಲಯಕ್ಕೆ ಹೋಗಿದ್ದೀವಿ, 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನಮಗೆ ಮೂರರಲ್ಲೂ ನಮ್ಮನ್ನು ಜಯಗಳಿಸಿದ್ರು. ಅಕಸ್ಮಾತ್ ನಾವು 2ರಲ್ಲಿ ಸೋತಿದ್ರೆ, 3ರಲ್ಲಿ ಸೋತಿದ್ರೆ, 1ರಲ್ಲಿ ಸೋತಿದ್ರೆ ನಿಮಗೆ ಮಾತಾಡೋಕ್ಕೆ ಏನಾದರೂ ಇರ್ತಾ ಇತ್ತು. ನಿಮ್ಮ ಮಾತನ್ನು ಅವಾಗ ಜನ ನಂಬಿದ್ದಾರೆ ಅಂತ ಆಗ್ತಾ ಇತ್ತು. ನಿಮ್ಮ ಪೊಳ್ಳು ಹೋರಾಟಗಳನ್ನು, ಸುಳ್ಳನ್ನು ಜನ ನಂಬದೆ ನಮಗೆ ಮತವನ್ನು ಹಾಕಿದ್ದಾರೆ ಅಂತ ಹೇಳಬಹುದು ಆಡಳಿತಾರೂಢ ಪಕ್ಷ. ಈಗ ಅದು ಇಲ್ಲ, ಅಸ್ತ್ರ ಅದು ಹೊರಟೋಯ್ತಲ್ಲ. ಅದು ಬಿಟ್ಟುಬಿಟ್ಟು ವರ್ಸ ತದ್ವಿರುದ್ಧವಾಗಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಕಾಂಗ್ರೆಸ್ಸೇ ಬೇಕಾದರೆ ಬಿ ಜೆ ಪಿ ಮೇಲೆ, ಜೆ ಡಿ ಎಸ್ ಮೇಲೆ ಮುಗಿ ಬೀಳಬಹುದು. ಏನ್ರಿ ನಿಮ್ಮ ಪಾರ್ಟಿಲಿ ಒಗ್ಗಟ್ಟು, ಎಲ್ರಿ ಯತ್ನಾಳು ಕರೀರಿ ಅವ್ರನ್ನ, ಎಲ್ರಿ ಇದೇನೋ ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ರಲ್ಲ, ನೀವೇ ಶಿಸ್ತು ಸಮಿತಿ ಮುಂದೆಲ್ಲ ಹೋಗ್ತಾ ಇದ್ದೀರಿ ಹೈಕಮಾಂಡ್ಗೆ. ಡೆಲ್ಲಿ ವಿಮಾನಗಳಂತೂ ಖಾಲಿನೇ ಇಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಡೆಲ್ಲಿ ವಿಮಾನ ಹತ್ತಾ ಇದ್ದೀರಿ. ಕೆಂಪೇಗೌಡ ಏರ್ಪೋರ್ಟ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ, ಒಂದೊಂದು ಟೀಮ್ ಒಂದೊಂದು ಫ್ಲೈಟ್ ಹತ್ತಾ ಇದ್ದೀರಿ. ಕೇಳಬಹುದು, ದೇ ಮೇ ಆಸ್ಕ್. ಅಧಿವೇಶನದಲ್ಲಿ ವಿಪಕ್ಷಗಳ ಸಮರದಿಂದ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಪಾರಾಗುತ್ತಾ? ವಕ್ಫ್, ವಾಲ್ಮೀಕಿ, ಮುಡಾ ಸೇರಿದಂತೆ ಹಲವು ಆರೋಪಗಳನ್ನು ಬಿಜೆಪಿ ಮಾಡಿದ್ದು ನಿಜ. ಇದನ್ನೇ ಮುಂದೆ ಇಟ್ಕೊಂಡು ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅಂತ ಬಿಜೆಪಿಯ ಪ್ಲಾನ್, ರಾಜ್ಯಾಧ್ಯಕ್ಷರ ಪ್ಲಾನೋ ವಿಪಕ್ಷ ನಾಯಕರ ಪ್ಲಾನೋ ಇದ್ದದ್ದು ನಿಜ. ಈಗ ಒಳ ಜಗಳದ ಕಾರಣದಿಂದಾಗಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಕ್ಷೀಣಿಸುತ್ತಾ ಅಥವಾ ಧ್ವನಿ ಎತ್ತೋದೇ ಅನುಮಾನವಾ? ಅಥವಾ ಜೆ ಡಿ ಎಸ್ನಲ್ಲಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋಲಾದ ಮೇಲೆ ಜೆ ಡಿ ಎಸ್ನಲ್ಲಿಯೂ ಕೂಡ ಅಂಥ ಒಂದು ಬೂಸ್ಟ್ ಸಿಗ್ತಾ ಇಲ್ಲ ಅವ್ರಿಗೂ ಕೂಡ, ಕಾರ್ಯಕರ್ತರಿಗೂ ಕೂಡ. ಮಂಡ್ಯದಲ್ಲೂ ಸೋತಾಯಿತು, ರಾಮನಗರದಲ್ಲಿ ಸೋತಾಯಿತು, ಚನ್ನಪಟ್ಟಣದಲ್ಲಿ ಸೋತಾಯಿತು. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯಾಗಿದ್ದಾಗಲೂ ಮಗನ ಗೆಲ್ಲಿಸ್ಕೊಳ್ಳಿಲ್ಲ, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗಲೂ ಗೆಲ್ಲಿಸ್ಕೊಳ್ಳಿಲ್ಲ, ರಾಮನಗರ ಅವರದ್ದೇ ಕ್ಷೇತ್ರ ಆಗಿದ್ದಾಗಲೂ ಕೂಡ ಅವ್ರನ್ನ ಗೆಲ್ಲಿಸ್ಕೊಳ್ಳಿಲ್ಲ, ಚನ್ನಪಟ್ಟಣ ಕೂಡ ಅವ್ರದ್ದೇ ಕ್ಷೇತ್ರ ಆಗಿತ್ತು, ಗೆಲ್ಲಿಸ್ಕೊಳ್ಳಿಲ್ಲ ಅಂತ ಬಂದಾಗ ಏನು ಅಂತ ಮಾತಾಡ್ತಾರೆ? ನಿಖಿಲ್ ಸೋಲಿನ ಕಾರಣದಿಂದಾಗಿ ದಳಪತಿಗಳಿಗೆ ಒಂದು ಕಡೆ ಸ್ವಲ್ಪ ಸಮಸ್ಯೆ ಆಗಿದೆ. ಸಂಸದರಾದ ಕಾರಣ ಸದನದಲ್ಲಿ ಅವರಂತೂ ಭಾಗವಹಿಸೋಕ್ಕಾಗಲ್ಲ. ಹೀಗಾಗಿ ಎರಡೂ ಪ್ರತಿಪಕ್ಷಗಳ ಕಾಟದಿಂದ ಪಾರಾಗುವಂಥ ಅವಕಾಶ ಆಡಳಿತಾರೂಢ ಪಕ್ಷಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಇದನ್ನು ಹೇಗೆ ಓವರ್ಕಮ್ ಮಾಡ್ತಾರೆ, ಇದನ್ನು ದಾಟಿಕೊಂಡು ಬಿ ಜೆ ಪಿ ಸಂಘಟನಾತ್ಮಕವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಹೇಗೆ ಹೋರಾಡುತ್ತೆ ಎನ್ನುವ ಕುತೂಹಲ ಇದೆ.